ಸೊ ಯಾವಾಗ ಹಾಸನಾಂಬ ದೇವಿಯ ದರ್ಶನಕ್ಕೆ ನಿರೀಕ್ಷೆಗೂ ಮೀರಿ ಜನಸಾಗರ ಬಂದು ಸೇರೋದಕ್ಕೆ ಶುರುವಾಯಿತು, ಜಿಲ್ಲಾಧಿಕಾರಿಗೆ ಪತ್ರ ಬರೆದಿದ್ದಾರೆ ಎಸ್ಪಿ ಮೊಹಮ್ಮದ್ ಸುಜೇತ. ರಾಜ್ಯ ಹೊರ ರಾಜ್ಯಗಳಿಂದ ಹೆಚ್ಚಿನ ಸಂಖ್ಯೆಯ ಭಕ್ತರು ಬರ್ತಾ ಇದ್ದಾರೆ. ದೇವರ ದರ್ಶನಕ್ಕೆ ವ್ಯವಸ್ಥೆ ಮಾಡಿರುವ ಸ್ಥಳಾವಕಾಶ ಕಡಿಮೆ ಇದೆ, ಏನು ಮಾಡೋಕ್ಕಾಗಲ್ಲ. ದೇವಸ್ಥಾನ ಸುತ್ತಮುತ್ತ ಪ್ಲೇಸ್ ಇರೋದೇ ಅಷ್ಟು. ರಜೆ ಹಿನ್ನೆಲೆಯಲ್ಲಿ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗುವ ಎಲ್ಲ ಸಾಧ್ಯತೆ ಇದೆ. ನೂಕು ನುಗ್ಗಲು, ಕಾಲ್ ತುಳಿತ ಜರುಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಭಕ್ತರನ್ನು ನಿಯಂತ್ರಿಸೋದಕ್ಕೆ ಕ್ರಮ ವಹಿಸಿ ಅಂತ ಎಸ್ಪಿ ಮನವಿ ಮಾಡ್ಕೊಂಡಿದ್ದಾರೆ. ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ. ಎಸ್ಪಿ ಆಗ್ಬೋದು, ಜಿಲ್ಲಾಧಿಕಾರಿಗಳಾಗ್ಬೋದು, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಕೃಷ್ಣ ಬೈರೇಗೌಡ ಆಗ್ಬೋದು, ಎಲ್ಲ ಸ್ಥಳದಲ್ಲೇ ಬಿಟ್ಟಿದ್ದಾರೆ. ಅವರೇ ಕೈಗೆ ಮೈಕೆತ್ಕೊಂಡಿದ್ದಾರೆ ಕ್ರೌಡ್ ಕಂಟ್ರೋಲ್ ಮಾಡೋದಕ್ಕೆ. ಬಟ್ ಹರಿದು ಬರ್ತಿರುವ ಜನಸಾಗರ ಅಂದರೆ ನಿಮ್ಗೆ ಏನು ಪ್ರಾಬ್ಲಮ್ ಅಂದರೆ, ಕಡಿಮೆ ಡ್ಯೂರೇಷನಲ್ಲಿ ಹೆಚ್ಚು ಭಕ್ತರು ದರ್ಶನ ಮಾಡಬೇಕು. ಈಗ 5 ಲಕ್ಷ ಜನ ಆ್ಯಾವ್ರೇಜ್ ಒಂದು ದಿನಕ್ಕೆ ಅಂದರೆ ಹೆಂಗೆ ಸಾಧ್ಯ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡ್ಕೊಳ್ಳೋಣ. ಶಶಿಧರ್, ಭಾನುವಾರ ಸಹಜವಾಗಿ ಇವತ್ತು ವಿಪರೀತ ಭಕ್ತಾದಿಗಳು ಬಂದಿರ್ತಾರೆ ದರ್ಶನಕ್ಕೆ. ಸೊ ಏನೀಗ ವಿಶೇಷ ವ್ಯವಸ್ಥೆ ಏನು ಮಾಡ್ಕೊಂಡಿದ್ದಾರೆ ಜಿಲ್ಲಾಡಳಿತದವರು? ಅರವಿಂದ್, ಹಾಸನಾಂಬೆ ದರ್ಶನಕ್ಕೆ ಇಂದು ಸಹ ಭಕ್ತ ಮಹಾಸಾಗರವೇ ಬಂದಿದೆ ಅಂತ ಹೇಳ್ಬೋದು. ಆದ್ರೆ ಜಿಲ್ಲಾಡಳಿತ ಇರತಕ್ಕಂಥ ವ್ಯವಸ್ಥೆಯಲ್ಲೇ ಮತ್ತೊಂದಿಷ್ಟು ಬದಲಾವಣೆಗಳನ್ನ ಮಾಡ್ಕೊತಾ ಇದೆ. ಬ್ಯಾರಿಕೇಡ್ ಅನ್ನ ಹೆಚ್ಚಳ ಮಾಡ್ಕೊಳ್ಳಲಾಗಿದೆ. ಅಲ್ಲದೆ ಮಳೆಯಿಂದ ನೆನೆದಂತೆಗೆ ಮತ್ತೆ ಶಾಮಿಯಾನ ಟೆಂಟ್ ಅನ್ನ ಹಾಕಲಾಗಿದೆ. ಅಲ್ಲದೆ ಬರ್ತಕ್ಕಂಥ ಭಕ್ತರೇನಿದ್ದಾರೆ ಅವರಿಗೆ ಕುಡಿಯುವ ನೀರು ಇರ್ಬೋದು, ಮಜ್ಜಿಗೆ, ಪ್ರತಿಯೊಂದು ವ್ಯವಸ್ಥೆಯನ್ನು ಸಹ ಮಾಡ್ತಲೇ ಇದ್ದಾರೆ. ಆದ್ರೆ ಭಕ್ತರ ಸಂಖ್ಯೆ ದಿನೇ ದಿನೇ ಏರಿಕೆ ಆಗ್ತಲೇ ಇದೆ. ಅದು ಜಿಲ್ಲಾಡಳಿತಕ್ಕೆ ಒಂದು ದೊಡ್ಡ ಸವಾಲಾಗಿದೆ. ಹಾಗಾಗಿಯೇ ದೇವಸ್ಥಾನದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಇರ್ಬೋದು, ಜಿಲ್ಲಾಧಿಕಾರಿ ಲತಾ ಕುಮಾರಿ, ಜಿಲ್ಲಾ ಪೊಲೀಸ್ ವರಿಷ್ಠ ಮೊಹಮ್ಮದ್ ಸುಜೇತ್ ಎಲ್ಲರೂ ಇಲ್ಲೇ ಬೀಡ್ಬಿಟ್ಟಿದ್ದಾರೆ. ಅವರು ಮೈಕ್ ಗಳನ್ನ ಹಿಡಿದು ಭಕ್ತರಿಗೆ ಅನೌನ್ಸ್ ಅನ್ನ ಮಾಡ್ತಾ ಇದ್ದಾರೆ. ಯಾವುದೇ ನೂಕು ನುಗ್ಗಲಾಟ ಮಾಡ್ಕೋಬೇಡಿ, ನಾವು ದರ್ಶನ ಕೊಡಿಸ್ತೀವಿ ಅಂತ ಹೇಳಿ. ಅಲ್ಲದೆ ಇವತ್ತು ಭಾನುವಾರ ಆದ್ರಿಂದ ಭಕ್ತರ ಸಂಖ್ಯೆ ಹೆಚ್ಚಾಗಿ ಬಂದಿದೆ. ಆದ್ರೆ ರಾತ್ರಿ 8 ಗಂಟೆಗೆ ದೇವರ ದರ್ಶನ ಇರುವುದಿಲ್ಲ. ಯಾಕೆಂದ್ರೆ 8ರಿಂದ ನಾಳೆ ಬೆಳಿಗ್ಗೆ 6 ಗಂಟೆವರೆಗೆ ಪೂಜೆ, ಏನು ಅರ್ಚಕರಿದ್ದಾರೆ ಅವರ ಕುಟುಂಬದವರ ಪೂಜೆ ಎಲ್ಲವೂ ಇರೋದ್ರಿಂದ ರಾತ್ರಿ 8 ಗಂಟೆಯಿಂದ ನಾಳೆ ಬೆಳಗ್ಗೆ 6 ಗಂಟೆವರೆಗೂ ದೇವಿಯ ದರ್ಶನ ಇರುವುದಿಲ್ಲ. ಹೀಗಾಗಿ ಹೊರತಗಿನಿಂದ ಬರ್ತಕ್ಕಂಥ ಭಕ್ತರು ಬರುವುದು ಬೇಡ ಅಂತ ಒಂದು ಮನವಿಯನ್ನ ಮಾಡ್ಕೊತಾ ಇದ್ದಾರೆ. ಇದನ್ನ ಹೊರತುಪಡಿಸಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಂತ ಮೊಹಮ್ಮದ್ ಸುಮೇತ್ ಅವರು ಈಗಾಗಲೇ ಜಿಲ್ಲಾಧಿಕಾರಿಗೆ ಒಂದು ಪತ್ರವನ್ನ ಬರೆದಿದ್ದಾರೆ. ದೇವಸ್ಥಾನದ ಸುತ್ತಲೂ ಚಿಕ್ಕದಾದ ಜಾಗ ಇದೆ. ಈ ಜಾಗದಲ್ಲಿ ಬ್ಯಾರಿಕೇಡ್ ಗಳನ್ನ ಹಾಕಲಾಗಿದೆ. ಭಕ್ತರ ಸಂಖ್ಯೆ ಹೆಚ್ಚಾಗಿ ಬರ್ತಾ ಇದೆ. ಹಾಗಾಗಿ ನೂಕು ನುಗ್ಗಲು ಉಂಟಾಗಬಹುದು. ಇದಕ್ಕೆ ಪೊಲೀಸ್ ಇಲಾಖೆ ಹೊಣೆ ಅಲ್ಲ. ಈಗಾಗಲೇ ಇದಕ್ಕೆ ಬೇಕಾದಂತ ಕ್ರಮವನ್ನ ಕೂಡಲೇ ಕೈಗೊಳ್ಳಿ ಅಂತ ಹೇಳಿ ಜಿಲ್ಲಾಧಿಕಾರಿಗೆ ಪತ್ರವನ್ನ ಬರೆದಿದ್ದಾರೆ. ಅಷ್ಟು ಪ್ರಮಾಣದಲ್ಲಿ ಭಕ್ತರು ಈಗ ಆಗಮಿಸ್ತಾ ಇದ್ದಾರೆ. ಇನ್ನ ಭಾನುವಾರ ಹೊರತುಪಡಿಸಿ 3 ದಿನಗಳು ಮಾತ್ರ ದೇವಿ ದರ್ಶನ ಇದೆ. ಹಾಗಾಗಿ ಇಲ್ಲೇ ಇರ್ತಕ್ಕಂಥ ಸ್ಥಳದಲ್ಲಿ ಅವರು ಎಲ್ಲ ರೀತಿಯ ವ್ಯವಸ್ಥೆಯನ್ನ ಮಾಡ್ಕೋತಾ ಇದ್ದಾರೆ. ಅರವಿಂದ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ ಶಶಿಧರ್. ಸೊ ಇವತ್ತು ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಏನಂದರೆ, ರಾತ್ರಿ 8 ಗಂಟೆಯಿಂದ ನಾಳೆ ಬೆಳಗ್ಗೆ 6 ಗಂಟೆ ತನಕ ದರ್ಶನ ಇಲ್ಲ. ಯಾರಾದರೂ ಹೋಗೋರು ಪ್ಲ್ಯಾನ್ ಮಾಡೋದಾದರೆ ಅದಕ್ಕೆ ತಕ್ಕನಂಗೆ ಪ್ಲ್ಯಾನ್ ಮಾಡ್ಕೊಳ್ಳಿ. ನೀವು ರಾತ್ರಿ 8-9 ಗಂಟೆಗೆ ಹೋದರೆ ಅಲ್ಲೇ ಸ್ಟ್ರಕ್ ಆಗಬೇಕಾಗುತ್ತೆ. ಅದೊಂದು ಇನ್ಫಾರ್ಮೇಷನ್ ನಿಮ್ಮ ಗಮನದಲ್ಲಿ ಇರಲಿ. ಇವತ್ತು 10ನೇ ದಿನ, ಇನ್ನು ಕೇವಲ 3 ದಿನಗಳು ಮಾತ್ರ ಬಾಕಿ ಇದೆ. ಇವತ್ತು ಸೇರಿದ್ರೆ 4 ದಿನ. ಬುಧವಾರಕ್ಕೆ ಸಾರ್ವಜನಿಕ ದರ್ಶನ ಅಂತ್ಯವಾಗುತ್ತೆ. ಹಾಗಾಗಿ ಲಕ್ಷಾಂತರ, ಹೇಳ್ದಲ್ಲ, ಹಿಂದೆಂದಿಗಿಂತಲೂ ಈ ವರ್ಷ ಅತ್ಯಧಿಕ, ಮತ್ತು ಜಿಲ್ಲಾಡಳಿತನೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಪರಿಪ್ರಮಾಣದಲ್ಲಿ ಜನ ಬರ್ತಾರೆ ಅಂತ. ಅಷ್ಟು ಜನ ಹಾಸನಾಂಬೆಯ ದರ್ಶನಕ್ಕೆ ಬಂದಿದ್ದಾರೆ. ಜಿಲ್ಲಾಡಳಿತ ಕೂಡ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿದೆ.